ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರಿಗ ನಾನು ಹೇಳಿರ್ತಕ್ಕಂಥದ್ದ ಹಿನ್ನೆಲೆ ಏನಂದ್ರೆ, ಈಗ ರಾಜಣ್ಣ ಅವ್ರನ್ನ ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಹೇಳಿ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಿಸ್ತಾರೆ. ಇದರಲ್ಲಿ ಯಾರ ಹಿನ್ನೆಲೆನೂ ಇಲ್ಲ, ಯಾರ ಷಡ್ಯಂತ್ರನೂ ಇಲ್ಲ. ರಾಜಣ್ಣವರು ಪ್ರತಿ ಬಾರಿನೂ ಕೂಡ ನನ್ನನ್ನು ತೆಗಿಲಿಕ್ಕೆ ಷಡ್ಯಂತ್ರ ಇದೆ ಅಂತೇಳಿ ಇಂಡೈರೆಕ್ಟ್ ಆಗಿ ಉಪಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಮಾತುಗಳನ್ನ ಅವಾಗ ಆಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ನಾವು ತಿಳಿದಂಗೆ ಮುಖ್ಯಮಂತ್ರಿಗಳಿಗೂ ರಾಜಣ್ಣ ಅವರ ಈ ಒಂದು ಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಮೇಲೆ ಹೈಕಮಾಂಡ್ ತೆಗೆದುಕೊಂಡಂತ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ತಗೊಂಡ್ಮೇಲೆ ತಪ್ಪೋ ಸರಿನೋ ನಾವು ತಲೆ ಬಾಗ್ಲೇಬೇಕು. ಅದು ಬಿಟ್ಟು ಮಾತು ಮುಂಚೆ ನನಗೆ ಷಡ್ಯಂತ್ರ ನಡೆದಿದೆ ಅಂತೇಳಿ ಮೊನ್ನೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಸೆಂಬ್ಲಿನಲ್ಲಿ ಆ ಒಂದು ಬಿಜೆಪಿಯವರ ಆ ಒಂದು ಇದನ್ನ ಹೇಳಿದ್ದಾರೆ ಅಂತೇಳಿ, RSS ಗೀತೆಯನ್ನ ಹೇಳಿದ್ದಾರೆ ಅಂತೇಳಿ, ಅದಕ್ಕೆ ಅವ್ರಿಗೆ ಮಾತ್ರ ಕ್ರಮ ಇಲ್ಲ, ಇವ್ರಿಗೆ ಮಾತ್ರ ಕ್ರಮ ಅಂತಕ್ಕಂಥದ್ದನ್ನ ಸುಮ್ಮನೆ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. RSS ಗೀತೆ ಆಡಿರ್ತಕ್ಕಂಥದ್ದು ನಿಮಗೆ ಗೊತ್ತದೋ ಇಲ್ವೋ ವಿರೋಧಿಗಳಿಗೆ, ನನಗಂತೂ ಗೊತ್ತಿದೆಯಪ್ಪ, ನಿಮ್ ಗೀತೆನೂ ನಾನು ಕಲ್ತಿದ್ದೀನಿ ಅಂತಕ್ಕಂಥ ವಿಚಾರವಾಗಿ ಹೇಳಿದ್ದೀನಿ ಅಂತ ಹೇಳಿ ಅದು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಕೂಡ ಯಾಚಿಸಿದ್ರು. ಅಲ್ಲಿಗೆ ಅದನ್ನ ಬಿಡಬೇಕಲ್ವ. ಒಬ್ಬ ಮನುಷ್ಯ ಕ್ಷಮೆ ಯಾಚಿಸಿದ ಮೇಲೆ ಅದಕ್ಕೆ ಇತಿಶ್ರೀ ಆಡಬೇಕು. ಅದನ್ನ ಬಿಟ್ಟು ಪದೇ ಅದನ್ನೇ ಇಟ್ಕೊಂಡು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿಕೊಂಡು ಆಮೇಲೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧವಾಗಿ ನಾನು ಶೆಡ್ ಹೊಡಿತೀನಿ, ನಾನು ಜನ ಕರ್ಕೊಂಡೋಗಿ ಅಲ್ಲಿ ಜನಜಾತ್ರೆ ಮಾಡ್ತೀನಿ ಡೆಲ್ಲಿನಲ್ಲಿ ಅಂತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು, ಇದು ನಮಗೆ ಬೇಸರ ತಂದಿರ್ತಕ್ಕಂಥದ್ದು. ಆಮೇಲೆ ರಾಜಣ್ಣವರು ಮಂತ್ರಿ ಆದಾಗಿಂದನೂ ಯಾವ್ಯಾವ ರೀತಿ ಅವ್ರ ನಡವಳಿಕೆ, ಅವ್ರ ಮಾತುಗಳು ಹೈಕಮಾಂಡ್ ವಿರುದ್ಧ ಇರ್ಬೋದು, ಅಥವಾ ನಮ್ಮ ಉಸ್ತುವಾರಿಗಳು ಅದು ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಅವ್ರು ಇರ್ಬೋದು, ಅವ್ರನ್ನೂ ಕೂಡ ಕೇರ್ ಮಾಡಿದ ರೀತಿಯಲ್ಲಿ ಅವ್ರಿಗೂ ಅಗೌರವ ಬರ್ತಕ್ಕಂಥ ರೀತಿಯಲ್ಲಿ ಈಗ ಒಬ್ಬ ಹೈಕಮಾಂಡು ಒಬ್ಬರು ಉಸ್ತುವಾರಿನ ಈ ರಾಜ್ಯಕ್ಕೆ ಏನಾದರೂ ಕೂಡ ಬೆಳವಣಿಗೆ ಆದಾಗ ನೋಡ್ಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಕಳಿಸ್ತದಲ್ವ, ಅವಾಗ ನಾವು ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಲ್ವ. ಅದ್ ಬಿಟ್ಬಿಟ್ಟು ಅವಾಗ ಅವ್ರನ್ನೂ ಅವಹೇಳನ ಮಾಡ್ತಕ್ಕಂಥದ್ದು, ಯಾರು ಲೆಕ್ಕಕ್ಕೆ ಇಲ್ಲ ನನಗೆ, ನಾನೇ ಎಲ್ಲ ಬಲ್ಲವನು ಅಂತಕ್ಕಂಥ ಮಾತುಗಳನ್ನ ರಾಜಣ್ಣ ಅವ್ರು ಏನು ಆಡ್ತಾವ್ರಲ್ಲ, ಅದು ವಿಚಾರವಾಗಿ ನಾನು ನೆನ್ನೆ ಹೇಳಿರ್ತಕ್ಕಂಥದ್ದು. ಮತ್ತೆ ನನಗೆ ತಿಳಿದಿರ್ತಕ್ಕಂಥ ರಾಜಣ್ಣ ಅವರೇ ಒಂದ್ ಕಡೆ ಹೇಳವ್ರೆ, ಆಮೇಲೆ ಬಿಜೆಪಿ ಮುಖಂಡರು ಹೇಳ್ತಾವ್ರೆ ರಾಜಣ್ಣ ಅವ್ರಿಗೆ ಪಕ್ಷ ಅನಿವಾರ್ಯ ಅಲ್ಲ ಅಂತ. ಬಿಜೆಪಿ ಮುಖಂಡರುಗಳೇ, ತುಮಕೂರಿನ ಬಿಜೆಪಿಯ ಶಾಸಕರುಗಳು ಮುಖಂಡರುಗಳೇನೆ ರಾಜಣ್ಣ ಅವರು ಪಕ್ಷದ ಮೇಲೆ ಏನು ಗೆದ್ದಿಲ್ಲ, ಅವರು ಅವ್ರ ಸ್ವಂತ ವರ್ಚಸ್ ಮೇಲೆ ಗೆದ್ದಿರ್ತಕ್ಕಂಥದ್ದು. ಅದಕ್ಕೆ ರಾಜಣ್ಣ ಅವ್ರು ಏನ್ ರಿಯಾಕ್ಟ್ ಮಾಡೋರೆ, ಇಲ್ಲಪ್ಪ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಇತಿಮಿತಿ ಒಳಗಡೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಪಕ್ಷದಿಂದನೇ ಗೆದ್ದಿರೋದು ಅಂತ ಎಲ್ಲರೂ ರಿಯಾಕ್ಟ್ ಮಾಡ್ಲಿಲ್ವಲ್ಲ. ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು, ಬಿಜೆಪಿ ಅವ್ರನ್ನ ಹೊಗಳ್ತಾ ಇರೋದು, ಬಿಜೆಪಿಯವರು ಅವ್ರನ್ನ ಸಮರ್ಥನೆ ಮಾಡ್ಕೊಂತ ಇರೋದು, ರಾಜಣ್ಣ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡದೇ ಇರೋದ್ರಿಂದ ನಾನು ಹೇಳಿದೆ ಹೌದು ಬಿಜೆಪಿ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ ಹೆಂಗ್ ಗೊತ್ತಾಯ್ತದೆ, ಎನ್ನೇ ಒಂದು ವಿಚಾರ ಹೇಳಿದೆ, ಹೆಂಗ್ ಗೊತ್ತಾಯ್ತದೆ ಯಾರೊಬ್ಬ ವ್ಯಕ್ತಿದ ಮನಸ್ಸಿನಲ್ಲಿ ಇರತಕ್ಕಂಥ ಇವತ್ತಿನ ವೈಜ್ಞಾನಿಕ ಇದರಲ್ಲಿ ಟೆಕ್ನಾಲಜಿನಲ್ಲಿ ಯಾವ ರೀತಿ ತೆಗಿಬೇಕು ಅಂತ ಅವ್ರು ನನ್ನ ಮೇಲೆ ಹೇಳೋರಲ್ವಾ, ನಾನು ರೆಡಿ ಇದ್ದೀನಿ ಆ ಟೆಕ್ನಾಲಜಿಗೆ ತಲೆ ಬಾಗ್ಲಿಕ್ಕೆ. ನೋಡ್ಲಿ, ಪರೀಕ್ಷೆ ಮಾಡ್ಲಿ.